ಇದಕ್ಕಿಂತ ಮೊದಲು ಇಟಲಿಯಲ್ಲಿ ಒಂದು ಗ್ರ್ಯಾಂಡ್ ವೆಲ್ಕಮ್ ಸಿಕ್ತು, ರೆಡ್ ಕಾರ್ಪೆಟ್ ವೆಲ್ಕಮ್ ಸಿಕ್ತು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ. ಅನೇಕ ವ್ಯಾಪಾರ ಒಪ್ಪಂದಗಳಿಗೆ ಸಹಿ ಹಾಕಿದ್ರು. 2029 ವೇಳೆಗೆ ಭಾರತ ಮತ್ತು ಇಟಲಿಯ ವ್ಯಾಪಾರ 20 ಬಿಲಿಯನ್ ಯೂರೋಗಳಿಗೆ ರೀಚ್ ಮಾಡಬೇಕು ಅನ್ನೋದೊಂದು ಟಾರ್ಗೆಟ್ ಫಿಕ್ಸ್ ಮಾಡಿದ್ರು. 20 ಬಿಲಿಯನ್ ಯೂರೋಗೆ ರೀಚ್ ಆಗಬೇಕು ಅಂತ. ರೋಮ್ನಲ್ಲಿ ಪ್ರಧಾನಮಂತ್ರಿಗಳಿಗೆ ರೆಡ್ ಕಾರ್ಪೆಟ್ ವೆಲ್ಕಮ್. ಔಪಚಾರಿಕ ಸಭೆಗಿಂತ ಮುಂಚೆ ಅವ್ರಿಗೊಂದು ಊಟದ ವ್ಯವಸ್ಥೆ ಆಗಿತ್ತು. ಅದಾದ ಮೇಲೆ ಆಂಫಿ ಥಿಯೇಟರ್ ಐಕಾನಿಕ್ ಕೊಲೋಸಿಯಂಗೆ ಪ್ರಧಾನಮಂತ್ರಿಗಳ ಭೇಟಿ ಕೊಟ್ಟರು. ಒಂದೇ ಕಾರ್ನಲ್ಲಿ ಮೋದಿ ಮತ್ತು ಮೆಲೋನಿ ಹೋದರು. ಇಟಲಿ ಪ್ರಧಾನಮಂತ್ರಿಗಳು ಅವರದೊಂದು ಸೆಲ್ಫಿ ತಗೊಂಡು ಸೋಷಿಯಲ್ ಮೀಡಿಯಾಗೆ ಪೋಸ್ಟ್ ಮಾಡಿದ್ದಾರೆ. ಮಿಲಿಟರಿ ಗೌರವ ಕೊಡಲಾಯಿತು. ಅದಾದ ನಂತರ ಪ್ರಧಾನಮಂತ್ರಿಗಳು ಮಾತಾಡಿದ್ರು. ಜಾರ್ಜಿಯಾ ಮೆಲೋನಿ ಕೂಡ ಮಾತಾಡಿದ್ದಾರೆ, ಕೇಳಿಸ್ಕೊಳ್ಳಿ. रोम को विश्व में इटर्नल सिटी के रूप में जाना जाता है. भारत में मेरी लोकसभा कॉन्स्टिट्यूएंसी काशी, उसको भी अनादि और शाश्वत नगर माना जाता है. जब दो सभ्यताएं मिलती हैं तो बातचीत केवल एजेंडा तक सीमित नहीं होती. इसमें इतिहास की गहराई, भविष्य की दृष्टि और मित्रता की सहजता तीनों साथ दिखाई देते हैं. फ्रेंड, पिछले लगभग 3.5 वर्षों में मुझे कई बार प्राइम मिनिस्टर मेलोनी से मिलने का अवसर मिला है. यह भारत और इटली के बीच करीबी सहयोग और सामंजस्य को दर्शाता है. उनके नेतृत्व में हमारे संबंधों को नई गति, नई दिशा और नया आत्मविश्वास मिला है. मुझे खुशी है कि हम अपने संबंधों को अपग्रेड करते हुए स्पेशल स्ट्रेटेजिक पार्टनरशिप की घोषणा कर रहे हैं. फ्रेंड्स, आज की बैठक में हमने हमारी भावी साझेदारी को और सशक्त बनाने के लिए विस्तृत रूप से चर्चा की. भारत इटली जॉइंट स्ट्रेटेजिक एक्शन प्लान 2025 to 2029 हमारी साझेदारी को एक प्रैक्टिकल और फ्यूचरिस्टिक ढांचा प्रदान करता है. Perché le relazioni tra Italia e India compiono un ulteriore salto di qualità. Quali obiettivi ci diamo? Sicuramente ci diamo l'obiettivo di far crescere il nostro già solido interscambio commerciale fino a 20 miliardi di euro dagli attuali 14 nei prossimi 3 anni, cioè entro il 2029. Obiettivo molto ambizioso, alla portata, anche sfruttando chiaramente il potenziale dell'accordo di libero scambio sottoscritto tra Unione Europea e India. ನೋಡಿ, ನಾನು ಹೇಳಿದೆ ಮೆಲೋಡಿ ಚಾಕ್ಲೇಟ್ ಯಾಕೆ ತಗೊಂಡು ಹೋದ್ರು ಅಂದರೆ ಮೆಲೋನಿ ಜೊತೆ ರೈಮ್ ಆಗುತ್ತೆ ಅಂದೆ ನಾನು. ಇಂಥದ್ದಕ್ಕೆ ತಗೊಂಡು ಹೋಗಿದ್ದೀನಿ ಅಂತ ಮೋದಿಯವರು ಹೇಳಿಲ್ಲ. ಈ ಕಾರಣಕ್ಕಾಗಿ ನನಗೆ ಮೆಲೋಡಿ ಚಾಕ್ಲೇಟ್ ತಗೊಂಬಂದಿದ್ದಾರೆ ಅಂತ ಮೆಲೋನಿ ಅವರು ಹೇಳಿಲ್ಲ. ಜನ ಕೂತ್ಕೊಂಡು ಅದನ್ನು ಗೆಸ್ ಮಾಡ್ತಾ ಇರೋದು ಹೆಂಗೆ? ಯಾರೋ ಹೇಳಿದ್ದಾರೆ, ಇಲ್ಲಿ ಮೆಸೇಜ್ ಹಾಕಿದ್ದಾರೆ ನನಗೆ. ಮೆಲೋನಿ ಜೊತೆ ರೈಮ್ ಆಗುತ್ತೆ ಅನ್ನೋ ಕಾರಣಕ್ಕಲ್ಲ ಮೆಲೋಡಿ ಚಾಕ್ಲೇಟ್ ತಗೊಂಡು ಹೋಗಿದ್ದು. ಮೆಲೋಡಿಯಲ್ಲಿ ಇಬ್ಬರದು ಹೆಸರಿದೆ ಅಂತ. MEL, ಮೆಲನಿಯ ಮೊದಲ 3 ಅಕ್ಷರ. ODI, ODY ಇರಬೇಕು. ಮೆಲೋಡಿ. ಮೋದಿಯ ಕೊನೆಯ ಅಕ್ಷರ ಮೆಲೋಡಿ. ಆ ಕಾರಣಕ್ಕೆ ತಗೊಂಡು ಹೋಗಿದ್ದಾರಂತೆ. ನಮ್ಮ ಜನ ಹೇಳ್ತೀನಲ್ಲ, ಈ ಕ್ರಿಯೇಟಿವಿಟಿ ಎಲ್ಲೆಲ್ಲಿಂದ ಬರುತ್ತೋ ಒಂದು ಅರ್ಥ ಆಗೋದಿಲ್ಲ. ಬಟ್ ಉಳಿದಿದ್ದೆಲ್ಲ ಇರಲಿ. ಈ ಜಾರ್ಜಿಯಾ ಮೆಲೋನಿ ಇಟಲಿಯ ಪ್ರಧಾನಿ ಆಗುವ ತನಕ ಬೆಳೆದಿದ್ದ ಕಥೆ ಇದೆಯಲ್ಲ, ಅದು ಎಂಥವ್ರಿಗಾದರೂ ಪ್ರೇರಣೆ, ಎಂಥವ್ರಿಗಾದರೂ. ನರೇಂದ್ರ ಮೋದಿ ಹೆಂಗೆ ಬೆಳೆದ್ರು ಅಂತ ಹೇಳಿದ್ರೆ ಅದೊಂದು ಬೇರೆ ಕತೆ. ಅಂದರೆ ಇಬ್ಬರು ಕೂಡ ಯಾವ ಪೊಲಿಟಿಕಲ್ ಪೆಡಿಗ್ರಿ ಇಲ್ಲ, ಏನೋ ಪ್ರತಿಷ್ಠಿತ ಕುಟುಂಬದಲ್ಲಿ ಹುಟ್ಟಿದ್ರು, ರಾಜಕೀಯ ಹಿನ್ನೆಲೆ ಯಾವುದೂ ಇಲ್ಲ. ವೆರಿ ಟಫ್ ಅಪ್ಬ್ರಿಂಗಿಂಗು ಹೆಣ್ಮಗಳದು. ಬಡತನ ಹೆಂಗಿತ್ತು ಇವ್ರ ಮನೆಯಲ್ಲಿ ಅಂದರೆ, ತಾಯಿ ಅಬಾರ್ಷನ್ ಮಾಡಿಸ್ಕೊಂಬಿಡೋಣ ಅಂತ ಹೋಗಿದ್ರಂತೆ. ಕ್ಲಿನಿಕ್ ತನಕ ಹೋಗಿ ವಾಪಸ್ ಬಂದ್ರಂತವ್ರು.
ಈ ಮೆಲೋನಿ ಗರ್ಭಿಣಿಯ ಮೆಲೋನಿಯನ್ನು ಗರ್ಭದಲ್ಲಿಟ್ಟುಕೊಂಡಿದ್ದ ತಾಯಿ ಅಬಾರ್ಷನ್ ಮಾಡಿಸ್ಕೊಳಕ್ಕೆ ಹೋಗಿದ್ರಂತೆ. ಅದೇನೋ ನಿರ್ಧಾರ ಮಾಡ್ಕೊಂಡು ವಾಪಸ್ ಬಂದರು, ಇರಲಿ ಬಿಡು ಇದೊಂದು ಮಗು ನೋಡೋಣ ಇರಲಿ ಅಂತ. ಮೆಲೋನಿ ಅವರು 1 ವರ್ಷ ಇದ್ದಾಗ ತಂದೆ ಬಿಟ್ಟು ಓಡೋಗ್ಬಿಟ್ರಂತೆ. ಇನ್ನೆಲ್ಲೋ ಹೋಗಿ ಇನ್ನೊಂದು ಮದುವೆ ಮಾಡ್ಕೊಂಡ ಆ ಮನುಷ್ಯ. ಯುರೋಪ್ನಲ್ಲಿ ಅದೆಲ್ಲ ಬಹಳ ಕಾಮನ್ ಅನ್ನಿಸ್ಕೊಳ್ತವೆ. ಇರಲಿ, ಜಡ್ಜ್ ಮಾಡೋದು ಬೇಡ. ತಾಯಿ ರೈಟ್ರು, ಸಾಹಿತಿ, ಆದಾಯ ಕಡಿಮೆ ಇತ್ತು, ಹೆಂಗೋ ಕಷ್ಟಪಟ್ಟು ಬಳಸ್ತಾ ಇರುವಾಗ ಈ ಮೆಲೋನಿ ಮತ್ತು ಈಕೆ ಅಕ್ಕ ತುಂಬ ಚಿಕ್ಕವರಿದ್ದಾಗ ಆಟ ಆಡ್ತಾ ಬೆಂಕಿ ಹತ್ತಿ ಇಡೀ ಮನೆ ಸುಟ್ಟೋಗ್ಬಿಡ್ತಂತೆ. ಆಮೇಲೆ ಅಜ್ಜಿ ಮನೆಯ ಬೇಸ್ಮೆಂಟ್ನಲ್ಲಿ ಇದ್ದು ದೊಡ್ಡವರಾದರು ಇವರು. ಕಾಲೇಜಿಗೆ ಹೋಗೋಕ್ಕಾಗಲಿಲ್ಲ, ಬಡತನ, ಅದು ಇದು ಸಣ್ಣ ಪುಟ್ಟ ಕೆಲಸ ಮಾಡಿದ್ದು. ಈ ಅಲ್ಲಿ ನ್ಯಾನಿ ಅಂತ ಕರೀತಾರೆ, ಕೇರ್ ಟೇಕರ್, ಮಕ್ಕಳನ್ನ ನೋಡ್ಕೊಳ್ಳೋದು, ಸಣ್ಣ ಸಣ್ಣ ಮಕ್ಕಳನ್ನ ಅಪ್ಪ ಅಮ್ಮ ಕೆಲಸಕ್ಕೆ ಹೋದಾಗ ಮಕ್ಕಳು ನೋಡ್ಕೊಳ್ಳೋದು, ಆ ಥರದ ಕೆಲಸ ಮಾಡ್ತಾರೆ. ಆಮೇಲೆ ರೋಮನ ಅತ್ಯಂತ ಪ್ರಸಿದ್ಧ ಪಬ್ ಒಂದರಲ್ಲಿ ಶಿ ಬಿಕಮ್ಸ್ ಅ ಬಾರ್ಟೆಂಡರ್ ಆಗ್ತಾರೆ. ಅದನ್ನು ಹೇಳ್ಕೊತಾರೆ ಅವರು, ನಾನು ಜೀವನದ ಅತಿ ದೊಡ್ಡ ಪಾಠಗಳನ್ನು ಸಂಸತ್ನಲ್ಲಿ ಕಲ್ತಿಲ್ಲ, ಪಬ್ನಲ್ಲಿ ಕೆಲಸ ಮಾಡುವಾಗ ಕಲ್ತಿದ್ದು ಅಂತ. ಅದಾದ ಮೇಲೆ ಇಟಲಿಯಲ್ಲಿ ಒಬ್ಬ ಜಡ್ಜದ್ದು ಮರ್ಡರ್ ಆಗುತ್ತೆ, ದೊಡ್ಡ ಚರ್ಚೆ ಆಗುತ್ತೆ. ಅಲ್ಲಿನ ಹಳಿ ತಪ್ಪಿ ಹೋದ ರಾಜಕಾರಣದ ಕಾರಣಕ್ಕೆ ಅಂತ ಶಿ ಡಿಸೈಡ್ಸ್ ನಾನು ಚೇಂಜ್ ಮಾಡ್ಬೇಕಿದನ್ನು ಅಂತ. ಅಲ್ಲಿದ್ದಿದ್ದು ಒಂದು ಎಕ್ಸಿಸ್ಟಿಂಗ್ ಪಾರ್ಟಿ ಜಾಯ್ನ್ ಆಗ್ತಾರೆ. ಶಿ ವಾಸ್ 16-17ನೇ ವಯಸ್ಸಿನಲ್ಲಿ. ಆ ನಂತರ ಸ್ವಂತ ಪಕ್ಷ ಶುರು ಮಾಡ್ತಾರೆ ಅವರು. ಈ ಇಟಲಿಯ ರಾಷ್ಟ್ರಗೀತೆಯ ಮೊದಲ ಸಾಲಿದೆ, ಫ್ರಾಟೆಲ್ಲಿ ಡಿ ಇಟಾಲಿಯಾ ಅಂತ, ಇಟಲಿಯ ಸಹೋದರರು ಅಂತ ಅರ್ಥ ಅಂತೆ. ಫ್ರಾಟೆಲ್ಲಿ ಡಿ ಇಟಾಲಿಯಾ ಅಂತಲೇ ಹೆಸರಿಟ್ಟು ಓನ್ ಪೊಲಿಟಿಕಲ್ ಪಾರ್ಟಿ ಶಿ ಸ್ಟಾರ್ಟ್ಸ್. 2018ರ ಚುನಾವಣೆಯಲ್ಲಿ ಬರೀ 4.4% ಓಟ್ ಬರ್ತವೆ. 2022ರ ಎಲೆಕ್ಷನ್ನಲ್ಲಿ 26% ಓಟ್ ತಗೊಂಡು ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಪ್ರೈಮ್ ಮಿನಿಸ್ಟರ್ ಆಗ್ತಾರೆ ಅವರು. ನಾನು ಜಾರ್ಜಿಯಾ ಅವರ ಆಟೋಬಯೋಗ್ರಫಿಯಲ್ಲಿ ಆ ಕಷ್ಟದ ಅಷ್ಟೂ ದಿನಗಳನ್ನು ಬರ್ಕೊಂಡಿದ್ದಾರೆ. ನಾನು ಜಾರ್ಜಿಯಾ ಅಂತ, ಇಟಲಿಯ ಮೊಟ್ಟ ಮೊದಲ ಮಹಿಳಾ ಪ್ರಧಾನಿ. ಈ ಭೇಟಿ, ಆ ಮೆಲೋಡಿ ಚಾಕ್ಲೇಟ್ ಗಿಫ್ಟ್ ತಗೊಂಡು ಹೋಗಿದ್ದು ಎಲ್ಲವೂ ಕೂಡ ನಮ್ಮ ದೇಶದಲ್ಲಿ ವಿಪಕ್ಷಗಳ ಕೆಂಗಣ್ಣಿಗೆ ಗುರಿಯಾಗಿದೆ. AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು, ಮೋದಿ ಅವರು ತಮ್ಮ ಸರ್ಕಾರದ ಲೂಟಿ ದುಃಖದಿಂದ ಬದುಕುಳಿಯುತ್ತಾ ಸಾರ್ವಜನಿಕರು ಭಾಷಣಗಳ ಮೆಲೋಡಿ ಆನಂದಿಸಬೇಕೆಂದು ಬಯಸ್ತಾರೆ. ಗೃಹ ಬಳಕೆ LPG ಬೆಲೆ 2014ರಲ್ಲಿ 414 ಇದ್ದದ್ದು 2026ರಲ್ಲಿ 915 ರೂಪಾಯಿ 50 ಪೈಸೆಗೆ ಏರಿದೆ. ವಾಣಿಜ್ಯ ಸಿಲಿಂಡರ್ 154% ಜಾಸ್ತಿಯಾಗಿದೆ. 1241 ಇದ್ದದ್ದು 3152ಕ್ಕೇರಿದೆ. CNG, ಹಾಲು, ಬ್ರೆಡ್ಡು, ಔಷಧಿ ಪ್ರತಿಯೊಂದು ಬೆಲೆಯೂ ಗಗನಕ್ಕೇರ್ತಾ ಇದೆ ಅಂತ ಮಲ್ಲಿಕಾರ್ಜುನ ಖರ್ಗೆ ಅವರ ಟ್ವೀಟ್ ಇದು. ಮಹುವಾ ಮೊಯಿತ್ರಾ ಸಂಸದೆ, ಜಾನಿ ಎಸ್ ಪಾಪ, ಗೋಯಿಂಗ್ ಫಾರಿನ್ ನೋ ಪಾಪ, ಗಿವಿಂಗ್ ಟಾಫಿ ನೋ ಪಾಪ, ಟೆಲ್ಲಿಂಗ್ ಲೈಸ್ ಹಾ ಅಂತ ಮಹುವಾ ಮೊಯಿತ್ರಾತು ಟ್ವೀಟ್. ನ್ಯೂಸ್ ಅವರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.